ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ ಫ್ರಮ್ ಬ್ಯಾಂಗ್ಳೂರಿಂದ ನಾನು ಮಾತಾಡ್ತಾ ಇರೋದು. ಸೊ ನನ್ನ ಒಂದು ಎಜುಕೇಷನ್ ಬಂದ್ಬಿಟ್ಟು ಇಂಜಿನಿಯರಿಂಗ್. ಸೊ ನನ್ನ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ನನಗೆ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿ ನನಗೆ ಇವಾಗ 1 ವರ್ಷದ ಪಾಪು ಇದೆ. ಆ್ಯಂಡ್ ನನಗೆ ಅನ್ನಿಸ್ತು, ನನಗೆ ನನ್ನ ಒಂದು ಕರಿಯರ್ ಇಲ್ಲಿಗೆ ಬ್ರೇಕ್ ಆಯಿತು ಅಂತ ಯೋಚನೆ ಮಾಡಿ ಕೂತ್ಕೊಂಡಿದ್ದ ಅಂಥ ಟೈಮಲ್ಲಿ ಹೀಗೆ ರೀಲ್ಸ್ನ ಸ್ಕ್ರಾಲ್ ಮಾಡೋ ಅಂಥ ಟೈಮಲ್ಲಿ ನನಗೆ ಸಿಕ್ಕಿದ್ದು ಒಂದು ವಿಡಿಯೋ. ಏನಪ್ಪ ಅಂತಂದರೆ, ಡಿಜಿಟಲ್ ಸ್ಕಿಲ್ಸ್ನ ಲರ್ನ್ ಮಾಡಿಕೊಂಡು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಯಾರನ್ನೇ ನೋಡಿ ವಿಡಿಯೋ ಓಪನ್ ಮಾಡಿದ ತಕ್ಷಣ ಬರೀ ಆ ಥರದ್ದೇ ವೀಡಿಯೋಸೇ ಬರ್ತಾಯಿತ್ತು ಡೈಲಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ. ಸೊ ಏನಿದು, ಯಾಕೆ ಇದೆಲ್ಲ, ಯಾರು ಈ ರೀತಿ ಅರ್ನಿಂಗ್ಸ್ನ ಮಾಡೋಕ್ಕೆ ಸಾಧ್ಯ? ಮನೇಲೇ ಕೂತ್ಕೊಂಡು ಸ್ಕಿಲ್ಸ್ನ ಕಲ್ತ್ಕೊಂಡು ಹೇಗೆ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರಪ್ಪ. ಸೊ ನಾನು ಕೂಡ ನೋಡೋಣ ಅಂತ ಟ್ರೈ ಮಾಡಿದೆ. ಸೊ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದೆ. ಬಿಸ್ ಗುರುಕುಲ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮು ಫೇಕಾ, ಫ್ರಾಡಾ, ಸ್ಕ್ಯಾಮಾ, ಏನು ಜೆನ್ಯೂನಾ ಅಂತ ಚೆಕ್ ಮಾಡಿದೆ. ಬಿಡೋಕ್ಕಾಗತ್ತಾ? ಸೊ ಚೆಕ್ ಮಾಡಿದ ತಕ್ಷಣ ನನಗೆ ಗೊತ್ತಾಯಿತು, ಹೌದು, ಇದೊಂದು ಬಿಸ್ ಗುರುಕುಲ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮು ಜೆನ್ಯೂನ್ ಪ್ಲ್ಯಾಟ್ಫಾರ್ಮೇ. ಸೊ ಇದು ನಮಗೆ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ನನಗೆ ಗೊತ್ತಾಯಿತು. ಸೊ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಬ್ಬರಿಗೆ ಮೆಸೇಜ್ ಮಾಡಿ ಕೇಳಿದೆ, ಮ್ಯಾಮ್ ಇದ್ರ ಬಗ್ಗೆ, ವರ್ಕ್ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕಳಿಸಿ ಅಂತ ಕೇಳೋದಕ್ಕೆ. ಸೊ ಅವರು ಕೂಡ ನನಗೆ ಒಂದು ಇನ್ಫಾರ್ಮೇಷನ್ನ ಕಳಿಸಿದ್ರು. ಅವರು ಕೂಡ ಹೇಳಿದ್ರು, ಇಲ್ಲಿ ಈ ರೀತಿ ಎಲ್ಲ ವರ್ಕ್ ಇರುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ನಾನು ಕೂಡ ಫಸ್ಟ್ ಇದೇ ಕ್ವಶನ್ನೇ ಕೇಳಿದ್ದು. ಸೊ ಅವರು ಕೂಡ ನನಗೆ ಹೇಳಿದ್ರು, ಹೌದು ಮ್ಯಾಮ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ನೀವು ಕೋರ್ಸ್ನ ಕಲಿಯೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಇದೆ, ನೀವು ಕೋರ್ಸ್ನ ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ನನಗೆ ಅನ್ನಿಸ್ತು, ಇದು ಆಗೋದಿಲ್ಲ ಬಿಡಿ, ನನ್ನ ಕೈಲಿ ಆಗಲ್ಲ, ಇಷ್ಟೊಂದೆಲ್ಲ ಅಮೌಂಟ್ನ ಸ್ಪೆಂಡ್ ಮಾಡಬೇಕಾ, ಇಷ್ಟೆಲ್ಲ ಅರ್ನಿಂಗ್ಸ್ನ ಮಾಡ್ಬೇಕು ನಾವು ಅಂತಂದರೆ ಇದೆಲ್ಲ ಫೇಕ್ ಇರುತ್ತೆ. ನಂಗೆ ಆಗಲೂ ಕೂಡ ಅನ್ನಿಸ್ತು ಫೇಕ್ ಇರುತ್ತೆ ಅಂತ. ಸೊ ಹಾಗೆಯೇ ನಾನು ಇವ್ರನ್ನ 1 ಇಯರಿಂದ ನಾನು ಫಾಲೋ ಮಾಡಿಕೊಂಡೇ ಬಂದೆ. ಸೊ ಆಗಲೂ ಕೂಡ ನನಗೆ ಅನ್ನಿಸ್ತಾ ಇತ್ತು, ಅಂದರೆ ಮೋಟಿವೇಟ್ ಆಗ್ತಾ ಇತ್ತು, ಹೌದು ಇವರೆಲ್ಲ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ, ಸೊ ನನ್ನ ಕೈಲಿ ಯಾಕೆ ಆಗೋದಿಲ್ಲ ಅರ್ನಿಂಗ್ಸ್ನ ಮಾಡೋದಕ್ಕೆ. ಸೊ ಟ್ರೈ ಮಾಡಿಬಿಡೋಣ. ಸೊ ಎಲ್ಲ ಕಡೆನೂ ತುಂಬ ಕಡೆ ನಾನು ಕೂಡ ಮೋಸ ಹೋಗಿದ್ದೀನಿ. ಅಮೌಂಟ್ನ ಇನ್ವೆಸ್ಟ್ ಮಾಡಿ ಡೇಟಾ ಎಂಟ್ರಿ ಇದೆ, ಆ ರೀತಿ ವರ್ಕ್ ಇದೆ, ಈ ರೀತಿ ವರ್ಕ್ ಇರುತ್ತೆ ಅಂತ ಹೇಳಿ ನನಗೂ ಕೂಡ ತುಂಬ ಜನ ನನಗೆ ಫ್ರಾಡ್ ಅಂತ, ನಾನು ಅವ್ರ ಕಡೆಯಿಂದ ನಾನು ಮೋಸ ಹೋಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಸೊ ಇದು ಕೂಡ ಹಾಗೆ ಆದರೆ ಏನಪ್ಪ ಮಾಡೋದು? ಅದು ಅಲ್ಲದೆ ಇಷ್ಟು ಅಮೌಂಟ್ನ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಾದರೂ ಫ್ರಾಡ್ ಆಯಿತು ಅಂದರೆ ಏನಪ್ಪ ಮಾಡೋದು ಅಂತ ನನಗೂ ಕೂಡ ಭಯ ಇತ್ತು. ಆ್ಯಂಡ್ ಹಾಗೆ ನಾನು ಕೂಡ ನೋಡ್ತಾ ಇದ್ದೆ, ಅವರ ಒಂದು ಹೈಲೈಟ್ಸ್ನ ಚೆಕ್ ಮಾಡ್ತಾ ಇದ್ದೆ, ಅವರ ಒಂದು ಲೈವ್ ಪ್ರೂಫ್ನ ಚೆಕ್ ಮಾಡ್ತಾ ಇದ್ದೆ. ಸೊ ಆಗ ನನಗೆ ಅನ್ನಿಸ್ತು, ಮಾಡ್ಬೋದು, ಬಟ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಲ್ಲ. ಸೊ ನಾವು ತುಂಬ ಕಡೆ ನಾವು ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀವಿ, ಎಲ್ಲದಕ್ಕೂ ಫೇಕಿಗೂ ಮಾಡಿರ್ತೀವಿ, ಆ್ಯಂಡ್ ನಾವು ಒಂದು ಬಟ್ಟೆ ತೊಗೊಳೋದಕ್ಕೂ ಮಾಡಿರ್ತೀವಿ, ಒಂದು ಪೆನ್ ತೊಗೊಳೋದಕ್ಕೂ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಇದಕ್ಕೆ ಯಾಕೆ ಇಷ್ಟು ಜೆನ್ಯೂನ್ ಇದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು, ನೋಡೋಣ, ಟ್ರೈ ಮಾಡಿಬಿಡೋಣ ಅಂತ ಹೇಳಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದು ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ, ಸ್ವಲ್ಪ ಚಿಕ್ಕ ಅಮೌಂಟ್ನ ನಾನು ಇನ್ವೆಸ್ಟ್ ಮಾಡಿದೆ. ಸೊ ಇನ್ವೆಸ್ಟ್ ಮಾಡಿ ನಾನು ಅದರಲ್ಲಿ ಅರ್ನಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು, ಹೌದು ಇದರಲ್ಲಿ ಬೆನಿಫಿಟ್ ಇದೆ, ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ತುಂಬ ಜನ ಅಂತ ನನಗೆ ಕನ್ಫರ್ಮ್ ಆಯಿತು. ಸೊ ಕನ್ಫರ್ಮ್ ಆದಮೇಲೆ ನಾನು ದೊಡ್ಡ ಪ್ಯಾಕೇಜ್ನ ತೊಗೊಂಡೆ. ಸೊ ನಿಮ್ಗೆ ಮುಂದೆ ಯಾವ ರೀತಿ ವರ್ಕ್ ಇರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ನಾನು ಒಂದು ದೊಡ್ಡ ಪ್ಯಾಕೇಜ್ನ ತೊಗೊಂಡೆ. ಸೊ ಆಗ ನೋಡಿ ನನಗೆ ಫಸ್ಟ್ ಅರ್ನಿಂಗ್ಸ್ ಅಂತ ಆಗಿದ್ದು 10,000 ರುಪೀಸ್, ಓಕೆನಾ? ಇದು ನಂಬಲ್ವ ನನಗಂತೂ ಗೊತ್ತಿಲ್ಲ, ಯಾರು ಕೂಡ ನಂಬೋದು ಇಲ್ಲ. ಸೊ ನಿಜ ಹೇಳಬೇಕು ಅಂದರೆ ನಾನು ದೇವರಾಣಿಗೂ ನಿಜ ಹೇಳ್ತಾ ಇರೋದು. ಸೊ 10,000 ರುಪೀಸು ನಾನು 1 ವೀಕಲ್ಲಿ ಅರ್ನಿಂಗ್ಸ್ನ ಮಾಡಿದ್ದೀನಿ, ಓಕೆನಾ? ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗಿದ ನಂತರ ಆಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಹೋಗ್ಲಿ ಬಿಡಿ, ನಾನು 15,000 ಇನ್ವೆಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. 10,000 ಇನ್ವೆಸ್ಟ್ಮೆಂಟ್ ಮಾಡಿ 15,000 ಇನ್ವೆಸ್ಟ್ಮೆಂಟ್ ಮಾಡಿ 10,000 ನಾನು ಅರ್ನಿಂಗ್ಸ್ನ ಮಾಡಿದ್ದೀನಿ. ಇದೇ ರೀತಿ ಮಾಡ್ಕೊತಾ ಹೋದರೆ ಅರ್ನಿಂಗ್ಸ್ ಮಾಡ್ಬೋದು, ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ ಮಾಡೋದಕ್ಕೆ. ಇದು ಒಂದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮೇ ಅಂತ ನನಗೂ ಕೂಡ ಒಂದು ನಂಬಿಕೆ ಬಂದು ಇವಾಗ ನಾನು ಡೈಲಿ ಏನಿಲ್ಲಪ್ಪ ಅಂತಂದ್ರೆ ತಿಂಗಳಿಗೆ 50,000ರಿಂದ 60,000ವರೆಗೂ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಒಂದು ಹೈಲೈಟ್ಸ್ನ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಬನ್ನಿ, ಈಗ ಇಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ಬೋದು, ಸೊ ಇದು ಯಾವ ಕಂಪನಿ ಆ್ಯಂಡ್ ಇಲ್ಲಿ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು ಈ ಒಂದು ಕಂಪ್ನಿ ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಲ್ಲಿ ಏನೇನು ವರ್ಕ್ ಇರುತ್ತೆ ಅಂತ. ಸೊ ಆ್ಯಂಡ್ ಮ್ಯಾಮ್, ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ
ಅಂತ ಅನ್ನೋರು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ. ಆ್ಯಂಡ್ ಇಲ್ಲ ಇದೊಂದು ಲಾಸ್ಟ್ ಚಾನ್ಸ್, ನಾನು ಇದನ್ನು ನೋಡ್ತೀನಿ, ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿಕೊಂಡು ನನ್ನ ಒಂದು ಲೈಫ್ನ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳೋರು ಸೊ ಕಂಪ್ಲೀಟಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾನು ಕಂಪ್ನಿ ಬಗ್ಗೆ ಹೇಳ್ತೀನಿ. ಸೊ ಕಂಪ್ನಿ ನೇಮ್ ಬಂದು ಬಿಸ್ ಗುರುಕುಲ್ ಅಂತ. ಸೊ ಬಿಸ್ ಗುರುಕುಲ್ ಅಂತಂದ್ರೆ ಇದೊಂದು ಇಂಡಿಯಾದ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅಂದ್ರೆ ಇದೊಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆನಾ. ಅಂಡ್ ಇದು ಒಂದು ಕಂಪನಿ, ಈ ಒಂದು ಕಂಪನಿ ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಅಂದ್ರೆ ಗವರ್ನಮೆಂಟ್ ಇಂದ ಇದು ರಿಜಿಸ್ಟರ್ ಆಗಿದೆ. ಸೊ ನಾವಿಲ್ಲಿ ಏನು ಅರ್ನಿಂಗ್ಸ್ ನ ಮಾಡ್ತೀವಿ, ಇಲ್ಲಿ 2% ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ, ಅಂದ್ರೆ ಕಟ್ ಆಗಿನೇ ನಮ್ಮ ಒಂದು ಅಕೌಂಟಿಗೆ ಸ್ಯಾಲರಿ ಅನ್ನೋದು ಬರುತ್ತೆ. ಓಕೆನಾ. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ 2% ಟ್ಯಾಕ್ಸ್ ನಾವು ಗವರ್ಮೆಂಟ್ಗೆ ಪೇ ಮಾಡ್ತಾ ಇದ್ದೀವಿ, ನಮ್ಮ ಒಂದು GST ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇದ್ದೀವಿ ಅಂದ್ರೆ ಇದೊಂದು ಜೆನ್ಯೂನ್ ಪ್ಲಾಟ್ಫಾರ್ಮೇ ಅಂತ. ಓಕೆನಾ. ಸೊ ಇಷ್ಟು ಬಂದು ಕಂಪನಿ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಂಪನಿ ಯಾವಾಗಪ್ಪ ಲಾಂಚ್ ಆಗಿದ್ದು ಅಂದರೆ ಲಾಕ್ಡೌನ್ ಟೈಮ್, ಅಂದರೆ ಕೊರೋನಾ ಟೈಮಲ್ಲಿ ತುಂಬ ಜನ ಕೆಲಸನ ಕಳ್ಕೊಂಡಿದ್ರು. ಸೊ ಅಂತ ಒಂದು ಟೈಮಲ್ಲಿ ಈ ಒಂದು ಕಂಪ್ನಿ ಲಾಂಚ್ ಆಗುತ್ತೆ. ಈ ಕಂಪ್ನಿ ಬಂದ್ಬಿಟ್ಟು ಮೇನ್ ಬ್ರಾಂಚ್ ಕಂಪ್ನಿ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಇರುತ್ತೆ. ಓಕೆನಾ. ಸೊ ಈ ಕಂಪ್ನಿ ಬಂದ್ಬಿಟ್ಟು ಮೇನ್ ಬ್ರಾಂಚ್ ಡೆಲ್ಲಿಯಲ್ಲಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ಬೋದು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ 18+ ಯಾರೇ ಆಗಿದ್ರು ಕೂಡ ವರ್ಕ್ನ ಮಾಡ್ಬೋದು. ಆ್ಯಂಡ್ ಹೌಸ್ ವೈಫ್ಸ್, ಸೊ ಮನೆಯಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಸಿಗೋ ಅಂತ ಒಂದು 2 ಅಥವಾ 3 ಗಂಟೆಗಳ ಕಾಲ ಟೈಮ್ ಇರುತ್ತೆ ನಮಗೆ ಅಂತ ಅನ್ನೋರು ಆದರೆ ಇಲ್ಲಿ ವರ್ಕ್ನ ಮಾಡ್ಕೊಳ್ಬೋದು. ಆ್ಯಂಡ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ಒಂದು ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ನನ್ನ ಒಂದು ಕಮಿಟ್ಮೆಂಟ್ಗೆ ಅಂತ ಹೇಳಿದ್ರೆ, ಸೊ ಅಂಥವರು ಕೂಡ ಇಲ್ಲಿ ಪಾರ್ಟ್ ಟೈಮ್ ಆಗಿ ಅಥವಾ ಫುಲ್ ಟೈಮ್ ಆಗಿ ವರ್ಕ್ನ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ಸೊ ಇವಾಗ ಕಂಪ್ನಿ ಬಗ್ಗೆ ಗೊತ್ತಾಯಿತು, ಕಂಪ್ನಿ ಲೀಗ್ಯಾಲಿಟೀಸ್ ಬಗ್ಗೆ ಗೊತ್ತಾಯಿತು, ಹಾಗೇನೆ ಇಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಯಿತು. ಸೊ ಇವಾಗ ಏನೇನು ಕೆಲಸ ಇರುತ್ತೆ, ನಾವಿಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ ನೀಟಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಮ್ಮ ಕಂಪನಿಯಲ್ಲಿ 4 ಕೋರ್ಸಸ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ. ಸೊ ಈ ಕೋರ್ಸಸ್ ಪ್ರೈಸ್ನ ನೋಡಿ ನೀವಿಲ್ಲಿ ಗಾಬರಿ ಆಗಬೇಡಿ, ಇದು ಬಂದು ವೆಬ್ಸೈಟ್ ಪ್ರೈಸಸ್ಸು. ಓಕೆನಾ. ಸೊ ನೀವೇನಾದರೂ ನನ್ನ ಒಂದು ರೆಫರಲ್ ಲಿಂಕಿಂದ ಜಾಯ್ನ್ ಆಗ್ತೀನಿ ಅಂತ ಅಂದರೆ ಸೊ ನಿಮಗೆ 30% ಡಿಸ್ಕೌಂಟ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸಸ್ ಇದೆ ಅಂತ ಅಲ್ವಾ. ಸೊ ಇದರಲ್ಲಿ ನಾವು ಏನು ಕೆಲಸ ಮಾಡೋದು ಮ್ಯಾಮ್ ಅಂತ ಕೇಳಿದ್ರೆ, ಸೊ ನೀವಿಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟರಿ ಆ್ಯಂಡ್ ಫೈನಾನ್ಸ್ ಮಾಸ್ಟರಿನ ತೊಗೊಂಡ್ರೆ ನಿಮ್ಮಷ್ಟಕ್ಕೆ ನೀವೇ ಇಲ್ಲಿ ಕೆಲಸನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಯಾರನ್ನು ಜಾಯಿನ್ ಮಾಡಿಸೋ ಅವಶ್ಯಕತೆನೇ ಇರೋದಿಲ್ಲ. ಆ್ಯಂಡ್ ನೀವೇನಾದರೂ ಬ್ರ್ಯಾಂಡಿಂಗ್ ಮಾಸ್ಟರಿ ಅಥವಾ ಟ್ರಾಫಿಕ್ ಮಾಸ್ಟರಿನ ತೊಗೋತೀವಿ ಅಂತ ಅಂದರೆ ಇಲ್ಲಿ ಜಾಯಿನ್ ಮಾಡಿಸೋ ಕೆಲಸನೇ ಇರುತ್ತೆ. ಓಕೆನಾ. ಸೊ ಓಕೆ ಮ್ಯಾಮ್, ಪರವಾಗಿಲ್ಲ, ಫೈನ್, ನಾನು ಅಮೌಂಟ್ ಚಿಕ್ಕದಾಗಿದೆ ಸೊ ಅದಕ್ಕೋಸ್ಕರ ನಾನು ಇದೇ ಮಾಸ್ಟರಿನ ಚೂಸ್ ಮಾಡ್ತೀನಿ ಅನ್ನೋದಾದರೆ ಸೊ ನಿಮ್ಮ ಇಷ್ಟ, ತೊಗೊಳ್ಳಿ, ಇದರಲ್ಲಿ ಅಫಿಲಿಯೇಟ್ ವರ್ಕ್ನ ಮಾಡ್ಕೊಳ್ಬೋದು. ಓಕೆನಾ. ಸೊ ಆ್ಯಂಡ್ ಹಾಗೆಯೇ ನಾನು ಹೇಗೆ ಜಾಯಿನ್ ಮಾಡಿಸೋದು ಅನ್ನೋದನ್ನು ನನ್ನ ಒಂದು ಕನ್ನಡ ಮೆಂಟರ್ಶಿಪ್ಪಲ್ಲಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಇದೇ ಥರ ಕೆಲಸ ಇರುತ್ತೆ, ಬೇರೆಯವ್ರನ್ನ ಜಾಯಿನ್ ಮಾಡಿಸಿ ಇನ್ಕಮ್ನ ತೊಗೊಳ್ಳೋದು. ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಸ್ಟರಿ ಮತ್ತು ಫೈನಾನ್ಸ್ ಮಾಸ್ಟರಿನ ತೊಗೊಂಡ್ರೆ ಇದರಲ್ಲಿ ನೀವು ಯಾರನ್ನೂ ಜಾಯಿನ್ ಮಾಡಿಸೋ ಅವಶ್ಯಕತೆನೇ ಇರೋದಿಲ್ಲ. ಹೇಗೆ ಅಂತ ಕೇಳ್ತೀರಾ? ಸೊ ಫೈನಾನ್ಸ್ ಮಾಸ್ಟರಿಯಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಫ್ರೀಲ್ಯಾನ್ಸರ್ ಮಾಡ್ಬೋದು ಆ್ಯಂಡ್ ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಸ್ಟರಿಯಲ್ಲಿ ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ಕಾಪಿ ರೈಟಿಂಗ್ ಇರುತ್ತೆ. ಆ್ಯಂಡ್ ಎಮ್ ಎಸ್ ವರ್ಡಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಇರುತ್ತೆ, MS ಎಕ್ಸೆಲಲ್ಲಿ ಹೇಗೆ ಕೆಲಸ ಮಾಡೋದು ಅನ್ನೋದಿರುತ್ತೆ, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್ನ ರನ್ ಮಾಡೋದು ಹೇಗೆ ಅನ್ನೋದು ಇರುತ್ತೆ. ಸೊ ನೀವು ಕೇಳೋದಾದರೆ ಯಾವ ಕೋರ್ಸ್ ಬೆಸ್ಟ್ ಅಂತ, ಸೊ ನಾನು ಹೇಳೋದು ಫೈನಾನ್ಸ್ ಮಾಸ್ಟರಿ. ಬಿಕಾಸ್ ಇದರಲ್ಲಿ ನೀವೇನಾದರೂ ಫೈನಾನ್ಸ್ ಮಾಸ್ಟರಿಗೆ ಜಾಯ್ನ್ ಆದರೆ ನಿಮಗೆ ಎಲ್ಲ ಕೋರ್ಸಸ್ಸನ್ನು ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಇನ್ಫ್ಲೂಯೆನ್ಸ್ ಮಾಸ್ಟರಿಗೆ ಚೂಸ್ ಮಾಡಿದ್ರೆ ಸೊ ನಿಮಗೆ ಬ್ರ್ಯಾಂಡಿಂಗ್ ಆ್ಯಂಡ್ ಟ್ರಾಫಿಕ್ ಮಾಸ್ಟರಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಅಗೇನ್ ನೀವೇನಾದರೂ ಟ್ರಾಫಿಕ್ ಮಾಸ್ಟರಿಗೆ ಜಾಯ್ನ್ ಆಗ್ತೀವಿ ಅಂದರೆ ಸೊ ಬ್ರ್ಯಾಂಡಿಂಗ್ ಮಾಸ್ಟರಿ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಸೊ ನೀವು ಡಿಸೈಡ್ ಮಾಡಿ ಯಾವ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ. ಸೊ ನಾನು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಜಾಯ್ನ್ ಆಗಿ ಲಾಗಿನ್ ID ತೊಗೊಂಡಿರೋದು. ಸೊ ಇದೇ ಲಾಗಿನ್ IDಯಿಂದ ಫೈನಾನ್ಸ್ ಮಾಸ್ಟರಿ ಕೋರ್ಸ್ನ ತೊಗೊಂಡಿರೋದು. ಸೊ ಬೆಸ್ಟ್ ಕೋರ್ಸ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟರಿ ಆ್ಯಂಡ್ ಫೈನಾನ್ಸ್ ಮಾಸ್ಟರಿ ಕೋರ್ಸು ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು
ಯಾವ್ಯಾವ ರೀತಿ ವರ್ಕ್ ಇರುತ್ತೆ ಅಂತ. ಸೊ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, MS ವರ್ಡ್, MS ಎಕ್ಸೆಲ್, ಈ ರೀತಿ ಹಲವಾರು ಕೋರ್ಸಸ್ಗಳಿವೆ. ಸೊ ಈ ಥರ ರಿಲೇಟೆಡ್ ವರ್ಕ್ನ ಮಾಡಬೇಕು ಅಂದರೆ ಸೊ ಇನ್ಫ್ಲುಯೆನ್ಸ್ ಮಾಸ್ಟರಿ ಆರ್ ಫೈನಾನ್ಸ್ ಮಾಸ್ಟರಿನ ಚೂಸ್ ಮಾಡಿ. ಸೊ ಪ್ರತಿ ಸಲಿನೂ ನೀವು ಬೇರೆಯವ್ರನ್ನ ಜಾಯಿನ್ ಮಾಡಿಸೋ ನೆಸೆಸಿಟಿನೇ ಇರೋದಿಲ್ಲ. ಸೊ ಕಂಪನಿ ಕಡೆಯಿಂದನೇ ನಿಮಗೆ ಫ್ರೀಲ್ಯಾನ್ಸರ್ ವರ್ಕ್ ಅನ್ನೋದನ್ನು ಕೊಡ್ತಾರೆ. ಆ್ಯಂಡ್ ನಿಮಗೆ ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ. ಸೊ ಕಂಪ್ನಿ ಕಡೆಯಿಂದ ಕರಿಯರ್ ಆಪ್ಷನ್ ಕೂಡ ಇದೆ. ಸೊ ಕರಿಯರ್ ಅಂತ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕೆಲಸನ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಿ ಅಲ್ವಾ, ಈ ರೀತಿ ವರ್ಕ್ ಅನ್ನೋದನ್ನು ಮಾಡ್ತಾ ಇರ್ತೀರಾ ಇಲ್ಲಿ. ಆ್ಯಂಡ್ ಇದರಲ್ಲಿ ಟ್ರೈನಿಂಗ್ಸ್ ಎಲ್ಲ ಬಂದು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಇರುತ್ತೆ. ಸೊ ನಿಮಗೆ ಬೇಸಿಕ್ ಇಂಗ್ಲೀಷ್ ಅಥವಾ ಬೇಸಿಕ್ ಹಿಂದಿ ಗೊತ್ತಿದ್ದರೆ ಸಾಕಾಗುತ್ತೆ. ಆ್ಯಂಡ್ ಆಲ್ಸೋ ಯಾರು ನನ್ನ ಕಡೆಯಿಂದ ಜಾಯಿನ್ ಆಗ್ತೀರಾ, ಸೊ ಅವರಿಗೆ ನನ್ನ ಕಡೆಯಿಂದ ಫ್ರೀ ಮೆಂಟರ್ಶಿಪ್ ಅಂದರೆ ಫ್ರೀ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ಅಂದರೆ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನನ್ನ ಸಂಪಾದನೆ ಪ್ರತಿ ತಿಂಗಳು ಎಷ್ಟು ಅಂತ ನೀವು ಕೇಳ್ಬೋದು. ಸೊ ನಾನೇನಿಲ್ಲ ಅಂತಂದರೂ ತಿಂಗಳಿಗೆ ಈ ಕಂಪನಿಯಿಂದ 50,000ಗಿಂತ ಹೆಚ್ಚು ಸಂಪಾದನೆ ಇನ್ಕಮ್ನ ಜನ್ರೇಟ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಿದ್ರೆ ಲಾಸ್ಟ್ ವೀಡಿಯೋನ ಚೆಕ್ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಅದೇನು ಸೀಕ್ರೆಟ್ ಅಪ್ಪ ಅಂತ ನೀವು ಕೂಡ ತಿಳ್ಕೊಳ್ಬೇಕು ಅಂತ ಅಂದರೆ ಸೊ ಇನ್ಫ್ಲುಯೆನ್ಸ್ ಅಥವಾ ಫೈನಾನ್ಸ್ ಮಾಸ್ಟರಿನ ಚೂಸ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಎರಡಕ್ಕೆ ಮಾತ್ರ ಚೂಸ್ ಮಾಡಬೇಕಪ್ಪ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಇನ್ನೂ 2 ಆಪ್ಷನ್ ಇದೆ. ಸೊ ಬ್ರ್ಯಾಂಡಿಂಗ್ ಆ್ಯಂಡ್ ಟ್ರಾಫಿಕ್. ಸೊ ನಿಮ್ಮ ಒಂದು ಬಜೆಟ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ ಸೊ ಕಮ್ಮಿ ಅಮೌಂಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಜಾಯಿನ್ ಆಗ್ಬೋದು. ಬಿಕಾಸ್ ನಾನು ಹೇಳೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವ, ಸೊ ಫೈನಾನ್ಸ್ ಮಾಸ್ಟರಿನ ಚೂಸ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನನ್ನ ಒಂದು ಸರ್ಟಿಫಿಕೇಟ್ಸನ್ನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಕೂಡ ನೋಡ್ಕೊಳ್ಬೋದು. ಆ್ಯಂಡ್ ನನ್ನ ಒಂದು ಸ್ಟೂಡೆಂಟ್ ಫೀಡ್ಬ್ಯಾಕನ್ನು ನೀವು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಪ್ರೂಫ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ಒಂದು ಇನ್ಸ್ಟಾಗ್ರಾಮ್ ID-ನ. ಸೊ ಡೈಲಿ ಹೈಲೈಟ್ಸ್ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಿ ಅಲ್ವಾ, ನಾವು ಯಾವಾಗ ಒಂದು ಕೋರ್ಸ್ನ ಪರ್ಚೇಸ್ ಮಾಡಿದ್ರೆ ನಾವು ಹೇಗೆ ಇನ್ಕಮ್ನ ಜನರೇಟ್ ಮಾಡ್ಬೋದು ಅಂತ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಇದನ್ನ ಚಾಯ್ಸ್ ಮಾಡೋದು ಅಥವಾ ಜಾಯಿನ್ ಆಗೋದು ಅದು ನಿಮ್ಮ ಇಷ್ಟ. ಖಂಡಿತವಾಗ್ಲೂ ಈ ಒಂದು ಕಂಪ್ನಿ ಲೀಗಲ್ ಇದೆಯಾ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ ನಿಮ್ಮ ಮೈಂಡಲ್ಲಿ ಇನ್ನೂ ಇತ್ತು ಅಂತಂದ್ರೆ ಸೊ ಈಗ ಸ್ಕ್ರೀನ್ ಮೇಲೆ ಒಂದು ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ, ಆ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ಮಿಸ್ಟರ್ ರೋಹಿತ್, he is a co-founder of Bij Gurukul Private Limited. He is an expert in public speaking, sales, marketing and entrepreneurship. Bij Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. Bij Gurukul Private Limited and EdTech platform providing new age digital skill to people of the nation. देश के प्रति काफी अच्छा कार्य, इस कार्य के लिए इस यंगेस्ट CEO को दिया जा रहा है ये पुरस्कार भारतीय उद्योग रत्न. Congratulations to you and wish you all the best. ನೀವು ಕೂಡ ಚೆಕ್ ಮಾಡ್ತೀವಿ ಅನ್ನೋದಾದ್ರೆ ಚೆಕ್ ಮಾಡ್ಬೋದು. ಆ್ಯಂಡ್ ಅಗೈನ್ ಹೇಗೆ ಚೆಕ್ ಮಾಡೋದು ಅನ್ನೋ ಒಂದು ವಿಡಿಯೋನು ಕೂಡ ಹಾಕ್ತೀನಿ ನೋಡಿ. ಸೊ ನೀವು ಕೂಡ ಚೆಕ್ ಮಾಡಿದ್ರಿ ಅಲ್ವಾ. ಸೊ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಸೊ ನಮ್ಮ ಒಂದು ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗ್ರೋ ಆಗಿದೆ ಅಂತ ಅಂದರೆ ನೀವು ಇಲ್ಲಿ ತಿಳ್ಕೊಳ್ಳಿ. ಇದು ಯಾವುದೇ ರೀತಿ ಕಂಪ್ನಿ ಫೇಕ್ ಆಗಿರೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ. ಸೊ ಸೆಲೆಬ್ರೇಷನ್ ಮಾಡಿರೋ ಒಂದು ವಿಡಿಯೋನು ಕೂಡ ನಾನೀಗ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಕಂಪ್ನಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆದಿದೆ ಅಂತ ಹೇಳಿದ್ರೆ ಇಲ್ಲಿ ಫೇಕ್ ಸ್ಕ್ಯಾಮು ಅನ್ನೋ ಮಾತು ಎಲ್ಲಿಂದ ಬರೋದಕ್ಕೆ ಸಾಧ್ಯ. This Gurukul is getting close. Yeah, मेरे को पता ही था. Oh shit, can't believe it. Right about to happen. Can criticism really break Biz Gurukul? Never. Biz Gurukul is creating a history again. We are leveling up. But this time, we don't have any boundaries. Because we are now.
ಸೊ ನಿಮ್ಮ ಒಂದು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿಂದ ನಾವು ಯಾರೆಲ್ಲ ನಾವು ಅರ್ನಿಂಗ್ಸ್ ಮಾಡಬೇಕು, ನಮಗೆ ಒಂದು ಒಳ್ಳೆ ಗೈಡೆನ್ಸ್ ನಮಗೆ ಕನ್ನಡದಲ್ಲಿ ಸಿಗಬೇಕು ಅಂತ ಹೇಳಿದ್ರೆ, ಸೊ ನೀವು ನಿರ್ಧಾರ ಮಾಡಿ ನಾವು ಯಾರ ಚೂಸ್ ಮಾಡಬೇಕು ಆ್ಯಂಡ್ ಯಾವ ಬಂಡಲ್ ನಾವು ಚೂಸ್ ಮಾಡಬೇಕು ಅಂತ. ಆ್ಯಂಡ್ ಇನ್ನೂ ಒಂದು, ಸೊ ಯಾರ್ಯಾರು ಬೇರೆಯವ್ರ ಹತ್ರ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆ್ಯಂಡ್ ಬೇರೆಯವ್ರ ಹತ್ರ ಜಾಯಿನ್ ಆಗಿ ನೀವು ನನ್ನ ಹತ್ರ ಬಂದು ಮೆಸೇಜ್ ಮಾಡಿದ್ರೆ, ಸೊ ನಾನು ಅವ್ರಿಗೆ ಖಂಡಿತ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಯಾರ ಅಂಡರಲ್ಲಿ ಜಾಯಿನ್ ಆಗಿರ್ತೀರೋ ಅವರಷ್ಟೇ ನಿಮಗೆ ಗೈಡೆನ್ಸ್ನ ಕೊಡಬೇಕಾಗತ್ತೆ. ಓಕೆನಾ? ಸೊ ಯಾರ್ಯಾರು ನಾನು ಒಳ್ಳೆ ಅರ್ನಿಂಗ್ಸ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸೊ ನನಗೆ ಮೆಸೇಜ್ ಹಾಕಿ ಮ್ಯಾಮ್ ಹೇಗೆ ಜಾಯಿನ್ ಆಗೋದು ಅಂತ. ಸೊ ಈ ವಿಡಿಯೋ ನೋಡಿದ ಮೇಲೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ರೆ ಸಾಕು, ಆ್ಯಂಡ್ ಯಾವ ಕೋರ್ಸ್ ಚೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಕು, ನಾನು ನಿಮಗೆ ಹೇಗೆ ಜಾಯಿನ್ ಮಾಡೋ ಅನ್ನೋ ಒಂದು ಪ್ರೊಸೆಸ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೂ ಒಂದು, ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನನಗೆ ವಾಟ್ಸಪ್ಪಲ್ಲಿ ತುಂಬಾನೇ ಮೆಸೇಜಸ್ ಬರ್ತಾನೆ ಇದ್ದಾವೆ. ಸೊ ನಾನು ಯಾರಿಗೆ ಅಂತ ರಿಪ್ಲೈ ಮಾಡೋದಕ್ಕೆ ಸಾಧ್ಯ, ನೀವೇ ಹೇಳಿ. ಸೊ ಅದಕ್ಕೋಸ್ಕರ ಪ್ಲೀಸ್ ನನಗೆ ದಯವಿಟ್ಟು ಕ್ಷಮೆ ಇರಲಿ. ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ, ಸ್ವಲ್ಪ ನನಗೆ ಟೈಮ್ ಕೊಡಿ. ಓಕೆನಾ? ಸೊ ನಾನು ಇಮಿಡಿಯೇಟ್ ಆಗಿ ಇವತ್ತೇ ಜಾಯಿನ್ ಆಗಬೇಕು ಆ್ಯಂಡ್ ಇವತ್ತಿಂದಲೇ ನಾನು ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಕುತೂಹಲ ನಿಮಗೆ ಇತ್ತು ಅಂತ ಹೇಳಿದ್ರೆ, ಸೊ ನಾನು ಈ ವಿಡಿಯೋ ಕೆಳಗಡೆ ನಾನು ನನ್ನ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಆ್ಯಂಡ್ ಆಲ್ಸೋ ನನ್ನ ಒಂದು ರೆಫರಲ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ಜಾಯಿನ್ ಆಗಿದ ನಂತರ ನೀವು ಜಾಯಿನ್ ಆಗಿದ್ದು ಪೇಮೆಂಟ್ ಮಾಡಿರೋ ಅನ್ನೋ ಒಂದು ಸ್ಕ್ರೀನ್ಶಾಟ್ನ ನೀವು ನನಗೆ ಶೇರ್ ಮಾಡಿದ್ರೆ, ನೀವು ನನಗೆ ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದ್ರೆ ಸೊ ನಿಮಗೆ ನನ್ನ ಒಂದು ಗ್ರೂಪ್ ಆಕ್ಸೆಸ್ ಎಲ್ಲ ಸಿಗುತ್ತೆ. ಸೊ ನನ್ನ ಒಂದು ಗ್ರೂಪ್ಗೆ ನೀವು ಆಕ್ಸೆಸ್ ಆಗಿದ ನಂತರ ಹೇಗೆ ವರ್ಕ್ ಮಾಡೋದು ಅನ್ನೋ ಒಂದು ನಿಮಗೆ ಗೈಡ್ಲೈನ್ಸ್ ದಿನ ಬರ್ತಾನೆ ಇರುತ್ತೆ. ಸೊ ಯಾರೆಲ್ಲ ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರಿ, ಸೊ ನೀವು ನನಗೆ ಮೆಸೇಜ್ ಮಾಡಿದ ತಕ್ಷಣನೇ ನೀವು ನಿಮ್ಮ ಒಂದು ಕೋರ್ಸ್ನ ಯಾವುದು ಚೂಸ್ ಮಾಡಿದ್ದೀರಾ ಅಂತ ನೀವು ನನಗೆ ಮೆಸೇಜ್ ಮಾಡಿ ಹೇಳಬೇಕಾಗತ್ತೆ. ಓಕೆನಾ? ಸೊ ಡಿಸಿಷನ್ ನಿಮ್ಮದು. ಯಾವ ಕೋರ್ಸ್ನ ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೋ ಆ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಬೆಸ್ಟ್ ಕೋರ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಬೇಕು ಮ್ಯಾಮ್, ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಕಾಲಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಸೊ ದಯವಿಟ್ಟು ನನಗೆ ಕಾಲಲ್ಲಿ ಮಾತನಾಡಿ. ಆ್ಯಂಡ್ ಈ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಪೂರ್ತಿ ತಿಳ್ಕೊಂಡಿದ ನಂತರ ನೀವು ನನಗೆ ಕಾಲ್ ಮಾಡಿ ಅದ್ರ ಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ನನಗೆ ಕೇಳ್ಬೋದು. ಓಕೆನಾ? ಸೊ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ ನಂತರ ಸೊ ನೀವು ಕೂಡ ಅರ್ನಿಂಗ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಜಾಯಿನ್ ಆಗಬೇಕು, ನಾವು ಕೂಡ ಅರ್ನಿಂಗ್ಸ್ನ ಮಾಡಬೇಕು, ನಾವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.